ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪಹಲ್ಗಾಮ್ ನರಮೇಧ ನಡೆಸಿದ ಬಳಿಕ ಹಿಟ್ ಲಿಸ್ಟ್ನಲ್ಲಿ 14 ಉಗ್ರರ ಪೈಕಿ 6 ಉಗ್ರರನ್ನ ಸೇನೆ ಪರಲೋಕಕ್ಕೆ ಕಳಿಸಿದೆ. ಇದರ ಕಾರ್ಯಾಚರಣೆ ರಣರೋಚಕವಾಗಿದ್ದು ಉಳಿದ ಉಗ್ರರಿಗಾಗಿ ಆಪರೇಷನ್ ಮುಂದುವರೆದಿದೆ. ಈ ನಡುವೆ ಮೇ 18ರವರೆಗೆ ಕದನ ವಿರಾಮ ವಿಸ್ತರಣೆಯಾಗಿದೆ. ಬೈಸರನ್ ಕಣಿವೆಯಲ್ಲಿ ಉಗ್ರರು ರಕ್ತಪಾತ ಮಾಡುವ ಮುಂಚೆ ಗುಲ್ಮಾರ್ಗ್ ಟಾರ್ಗೆಟ್ ಆಗಿದ್ದು ಬಹಿರಂಗ ಆಗಿದೆ. ಸೇನೆ ಉಡಾಯಿಸಿದ 15 ಬ್ರಹ್ಮೋಸ್ಗಳಿಂದಲೇ ಪಾಕ್ ಸೇನಾ ನೆಲೆ ಧ್ವಂಸ ಆಗಿದೆ. ಮೊನ್ನೆಯಾಗಿದ್ದು ಟ್ರೈಲರ್ ಸಿನಿಮಾ ಬಾಕಿ ಇದೆ ಅಂತ ರಾಜನಾಥ್ ಸಿಂಗ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕ್ಗೆ ಬೆಂಬಲಿಸಿ ದ್ರೋಹ ಎಸಗಿದ್ದಂತ ಗುಳ್ಳೇನರಿ ಟರ್ಕಿ ವಿರುದ್ಧ ಬಹಿಷ್ಕಾರದ ಜ್ವಾಲೆ ತೀವ್ರವಾಗಿದೆ. ಭಾರತದ ವ್ಯಾಪಾರಿಗಳೆಲ್ಲ ಟರ್ಕಿ ಜೊತೆಗಿನ ವ್ಯಾಪಾರ ಸ್ಥಗಿತಗೊಳಿಸಿದ್ದಾರೆ. ಇದಕ್ಕೆ ಪಾಕಿಸ್ತಾನದಿಂದ ಬೆದರಿಕೆಯ ಕರೆ ಬಂದಿದ್ರೆ ಇತ್ತ ಅಮೆರಿಕದ ನಿರ್ಧಾರಕ್ಕೆ ಭಾರತ ಆಕ್ಷೇಪವೆತ್ತಿದೆ. ಆಪರೇಷನ್ ಸಿಂಧೂರ ಬೂಟಾಟಿಕೆ ಅಂತ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ವಿವಾದ ಎಬ್ಬಿಸಿದ್ದಾರೆ. ಇದಕ್ಕೆ ಹಸ್ತಪಡೆ ಬ್ಯಾಟ್ ಬೀಸಿದ್ರೆ ಕೇಸರಿ ಕಲಿಗಳು ಕೆಂಡವಾಗಿದ್ದಾರೆ. ಎಲ್ಲ ಕಡೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಕೊತ್ತೂರು ಸುತ್ತು ಹೊಡೆದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಮದ್ದು ಗುಂಡುಗಳ ಅಬ್ಬರ ಹೆಚ್ಚಾಗಿದೆ. ಗಾಜಾದ ಮೇಲೆ ಇಸ್ರೇಲ್ ಶೆಲ್ ದಾಳಿ ಮಾಡಿದ್ದು 100ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ರೆ ಹಲವರು ಆಸ್ಪತ್ರೆ ಪಾಲಾಗಿದ್ದಾರೆ. ಕ್ಯಾನ್ಸರ್ ಆಸ್ಪತ್ರೆಯ ಸೇವೆಯೇ ಬಂದ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.